ಮೈಸೂರು ವಿವಿಯಲ್ಲಿ ವಿದ್ಯಾರ್ಥಿಗಳ ಪರದಾಟ. ಕಾನ್ವೊಕೇಶನ್ ಪತ್ರಕ್ಕಾಗಿ ಹಣ ಪಾವತಿಗೆ ಕಾದು ನಿಂತ ವಿದ್ಯಾರ್ಥಿಗಳು. ಮೈಸೂರು ವಿವಿಯಲ್ಲಿ ವಿದ್ಯಾರ್ಥಿಗಳ ಪರದಾಟ. ಕಾನ್ವೊಕೇಶನ್ ಪತ್ರಕ್ಕಾಗಿ ಹಣ ಪಾವತಿಗೆ ಕಾದು ನಿಂತಿದ್ದಾರೆ ವಿದ್ಯಾರ್ಥಿಗಳು. 2022, 23, 24, 25ನೇ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ನಾಳೆ ಒಳಗಾಗಿ ಪಾವತಿ ಮಾಡಬೇಕೆಂದು ಯೂನಿವರ್ಸಿಟಿ ಸುತ್ತೋಲೆಯನ್ನು ಹೊರಡಿಸಿದೆ. ನಾಳೆ ಲಾಸ್ಟ್ ಡೇಟ್ ಎಂದು ಫೀಸ್ ಕಟ್ಟಲು ಬಂದಿರುವಂತಹ ವಿದ್ಯಾರ್ಥಿಗಳು 4 ವರ್ಷ ಕಳೆದವರು ಇನ್ನೂ ಸಿಕ್ಕಿಲ್ಲ ಪದವಿ ಪ್ರಮಾಣ ಪತ್ರ ಎಂದು ಬೇಸರ. ಮಾಧ್ಯಮಗಳು ಸ್ಥಳಕ್ಕೆ ಆಗಮಿಸಿದ ಬಳಿಕ 27ಕ್ಕೆ ಮುಂದಿಡಿದ ವಿವಿ ಮಂಡಳಿ. 3-4 ವರ್ಷ ಕಳೆದು ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ಇಲ್ಲ. ಸುತ್ತೋಲೆ ಹೊರಡಿಸಿದ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಿದ್ದಾರೆಂದು ವಿದ್ಯಾರ್ಥಿಗಳ ಬೇಸರ. ಮೈಸೂರು ವಿಶ್ವವಿದ್ಯಾಲಯ ಕಾನ್ವೊಕೇಶನ್ ಪತ್ರಕ್ಕಾಗಿ ನೋಡಿ ಹಣ ಪಾವತಿಗೆ 23, 24, 25ನೇ ಪಾಸ್ ಆಗಿರುವಂತಹ ಪದವಿ ವಿದ್ಯಾರ್ಥಿಗಳು ನಾಳೆ ಒಳಗಾಗಿ ಪಾವತಿ ಮಾಡಬೇಕು. ಯೂನಿವರ್ಸಿಟಿ ಸುತ್ತೋಲೆ ಹೊರಡಿಸಿದೆ. ಲಾಸ್ಟ್ ಡೇಟ್ ನಾಳೆ ಫೀಸನ್ನು ಕಟ್ಟಬೇಕು ಅಂತ. ಬಟ್ ಇಲ್ಲಿ 3-4 ವರ್ಷ ಆದರೂ ಕೂಡ ಪ್ರಮಾಣ ಪತ್ರನೇ ಸಿಕ್ಕಿಲ್ವಂತೆ. ಮಾಧ್ಯಮಗಳು ಸ್ಥಳಕ್ಕೆ ಆಗಮಿಸಿದ ಬಳಿ 27ಕ್ಕೆ ಮುಂದೂಡಿದ ವಿವಿ ಮಂಡಳಿ. ಪ್ರಮಾಣ ಪತ್ರ 3-4 ವರ್ಷ ಆದ್ರೂ ಪ್ರಮಾಣ ಪತ್ರನೇ ಸಿಕ್ಕಿಲ್ಲ ಅಂತಂದ್ರೆ ಹೆಂಗ್ರಿ? ಕಾನ್ವೊಕೇಶನ್ ಪತ್ರಕ್ಕಾಗಿ ನೋಡಿ ಫೀಸ್ ಅಂದ್ರೆ ಲಾಸ್ಟ್ ಡೇಟ್ ಅನ್ನ ಹೊರಡಿಸಿದ್ದಾರೆ. ಲಾಸ್ಟ್ ಡೇಟ್ ಇದೆ, ಅದಕ್ಕಾಗಿ ವಿದ್ಯಾರ್ಥಿಗಳು ಕಟ್ಟಲೇಬೇಕು ಅಂತ ಬಂದು ಕಾಯ್ಕೊಂಡು ನಿಂತಿದ್ದಾರೆ. ಬಟ್ ಸರಿಯಾಗಿ ಯಾವುದಕ್ಕೂ ಕೂಡ ಸ್ಪಂದನೆ ಸಿಗ್ತಾ ಇಲ್ಲ. ಮೈಸೂರು ವಿವಿಯಲ್ಲಿ ಆಗಿರುವಂಥ ಎಡವಟ್ಟಿದು. 3-4 ವರ್ಷ ಪದವಿ ಮುಗಿಸಿ ಅವರ ಡಿಗ್ರಿ ಮುಗಿಸಿ 3-4 ವರ್ಷ ಆದ್ರೂ ಕೂಡ ಅಲ್ಲಿ ಅವರಿಗೆ ಸರ್ಟಿಫಿಕೇಟೇ ಇಲ್ಲ ಅಂತ ಅಂದರೆ ಹೇಗೆ ವಿದ್ಯಾರ್ಥಿಗಳ ಭವಿಷ್ಯ, ಅವರ ಮುಂದಿನ ಭವಿಷ್ಯ ಹೇಗೆ ನೋಡ್ಕೊಳ್ಳೋದು? ಅವರು ಕೆಲವೊಂದು ಕಡೆ ಒರಿಜಿನಲ್ ಸರ್ಟಿಫಿಕೇಟ್ ತೆಗೆದುಕೊಂಡು ಬನ್ನಿ ಅಂತಲೇ ಕೇಳ್ತಾರೆ. ಸರ್ಟಿಫಿಕೇಟ್ ಇಲ್ಲ ಅಂತ ಅಂದರೆ ಏನು ಮಾಡಬೇಕು? ಸೊ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ಆದರೆ ಕರೆಕ್ಟಾಗಿ ಸ್ಪಂದನೆ ಇಲ್ಲ, ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಯಾವಾಗ ಮೀಡಿಯಾ ಕ್ಯಾಮ್ರಾ ಕಾಣಿಸುತ್ತೋ ಆವಾಗ 27ನೇ ಡೇಟ್ಗೆ ಮುಂದೂಡಿಕೆ ಮಾಡಿದಾರಂತೆ. ಬಟ್ ವಿದ್ಯಾರ್ಥಿಗಳು ಮಾತ್ರ ಪಾಪ ಕಾದು ಸುಸ್ತಾಗಿ ಹೋಗಿದ್ರು. ಹಣ ಪಾವತಿ ಮಾಡಬೇಕು, ನಾಳೆನೇ ಲಾಸ್ಟ್ ಡೇಟು, ಅದು ಕೂಡ ಒಂದು ಕಡೆ. ಮತ್ತೊಂದು ಕಡೆ 23, 24, 25ನೇ ಇಸ್ವಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳ ಪ್ರಮಾಣ ಪತ್ರ ಸಿಕ್ಕಿಲ್ಲ ಇದುವರೆಗೂ. ಅಷ್ಟಂಗದು ಯೂಸ್ ಇಲ್ಲ ಸರ್ಟಿಫಿಕೇಟ್ ಅಂತ ಕಟ್ಟಲ್ಲ. ಏನಕ್ಕೆ ಯೂಸ್ ನಿಮ್ಗೆ ಹೇಳೋ? ಫಸ್ಟ್ ಆಫ್ ಆಲ್ ಸರ್ಟಿಫಿಕೇಟ್ ಬೇಕಾ ನಿಮಗೆ? ಇವ್ರು ಯಾರು ನಮ್ಗೆ ಅಡ್ಡ ವಿದ್ಯಾರ್ಥಿಗಳು ನೋಡಿ ಕಾದು ಸುಸ್ತಾಗಿ ಹೋಗಿದ್ದಾರೆ. ಮತ್ತೊಂದು ಕಡೆ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟು, ಅದನ್ನು ಕೂಡ ಕಟ್ಟಲೇಬೇಕು. ಇನ್ನು ಅದ್ರ ಜೊತೆಗೆ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇಲ್ಲ. ಹೈರಾಣು ವಿದ್ಯಾರ್ಥಿಗಳ ಲೈಫು. ಸರ್ಟಿಫಿಕೇಟು ಬೇಕಾಗುತ್ತೆ, ಪ್ರಮಾಣ ಪತ್ರ ಬೇಕಾಗುತ್ತೆ. ಅದಕ್ಕೆ ಅಂತ ಕಾದು ಸುಸ್ತಾಗಿದ್ದಾರೆ ವಿದ್ಯಾರ್ಥಿಗಳು.